ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು 20 ಆಗಸ್ಟ್ 2023ರಂದು ನಡೆದಂತಹ ಪೇಪರ್ 1 ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಮಗೆ ಮುಂಬರುವ ಕರ್ನಾಟಕ TET ಹಾಗೂ 2024 ಜನವರಿಯಲ್ಲಿ ನಡೆಯುವಂಥ CTET ಪರೀಕ್ಷೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು 2023ರಲ್ಲಿ ನಡೆದಂಥ ಪೇಪರ್ 1 ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ಕೊಂಡ್ವಾ. 2023ರ ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಬುಕ್ಲೆಟ್ ಕೋಡ್ ಎ ಆಗಿರುತ್ತದೆ. ಯಾರೆಲ್ಲ ಲ್ಯಾಂಗ್ವೇಜ್ 1 ಕನ್ನಡ ಆಗಿ ಚಾಯ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಲ್ಯಾಂಗ್ವೇಜ್ 2 ಆಗಿ ಚಾಯ್ಸ್ ಮಾಡ್ಕೊಂಡಿದ್ದೀರಾ ಕನ್ನಡ ಅಂತ ಒನ್ ಟೈಮ್ ನೋಡ್ಕೊಳ್ಬೇಕು. ಮೆನ್ಷನ್ ಕೂಡ ಮಾಡಿರ್ತಾರೆ. ಲ್ಯಾಂಗ್ವೇಜ್ 2 ಕನ್ನಡ ಅಥವಾ ಭಾಷೆ 2 ಅಂತ ಮೆನ್ಷನ್ ಮಾಡಿರುವುದು 121ನೇ ಪ್ರಶ್ನೆಯಿಂದ ಹಿಡಿದು 150ನೇ ಪ್ರಶ್ನೆಗಳವರೆಗೆ. CTET ಲ್ಯಾಂಗ್ವೇಜ್ 2 ಕನ್ನಡ ಅಂತ ಚಾಯ್ಸ್ ಮಾಡ್ಕೊಂಡಿದ್ರೆ 121ನೇ ಪ್ರಶ್ನೆಯಿಂದ ಹಿಡಿದು 150ನೇ ಕ್ವಶನ್ವರೆಗೂ ಬಿಡಿಸಬೇಕು. ಹಾಗಾದರೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಲ್ಯಾಂಗ್ವೇಜ್ 2 ಕನ್ನಡ ಭಾಷೆಯನ್ನು ನೀವು ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಿದ್ರೆ ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭಗೊಂಡಿದೆ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ. ಈ ನನ್ನ ತರಗತಿಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ನೀವು ತಿಳ್ಕೊಂಡಿದ್ರೆ ಒಂದು ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ 2023ರಲ್ಲಿ ನಡೆದಂಥ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ ಹಾಗೂ ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಲಾಗಿದೆ ಫ್ರೆಂಡ್ಸ್. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿಂದ ನೀವು ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ನೋಡ್ಕೊಳ್ಬಹುದು. ಹಾಗೂ 2018 ಹಾಗೂ 2019ರಲ್ಲಿ ನಡೆದಂಥ ಕನ್ನಡ ಕ್ವಶನ್ ಪೇಪರ್ ಕೂಡ ನೋಡ್ಕೊಳ್ಬಹುದು. ಪ್ಲೇಲಿಸ್ಟ್ ಕೂಡ ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 121ರಿಂದ 127ರವರೆಗೆ ಇರುವಂಥ ಪ್ರಶ್ನೆಗಳನ್ನು ಒಂದು ಪ್ಯಾಸೇಜ್ ಅಥವಾ ಒಂದು ಲೇಖನ ಓದುವುದರ ಮೂಲಕ ನಾವು ಆನ್ಸರ್ ಮಾಡಬೇಕಾಗುತ್ತದೆ. ಈ ಪ್ಯಾಸೇಜನ್ನು ವಿಡಿಯೋ ಪಾಸ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಕ್ವಶನ್ ನಂಬರ್ 1 ನೋಡ್ಕೊಳ್ಳೋಣ. ಇಂದಿನ ತರಗತಿಯ ಪ್ರಶ್ನೆ ಸಂಖ್ಯೆ 121. ಈ ಲೇಖನ ಭಾಗವು ಯಾವ ವಿಷಯವನ್ನು ಕುರಿತು ಹೇಳುತ್ತದೆ? ಈ ಲೇಖನ ಯಾವುದರ ಬಗ್ಗೆ ಹೇಳುವಂಥದ್ದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸಮುದ್ರ ಗೀತಗಳ ನೋಟವನ್ನು ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. CTET ಲ್ಯಾಂಗ್ವೇಜ್ 1 ಕನ್ನಡ ಆಗಲಿ ಅಥವಾ ಲ್ಯಾಂಗ್ವೇಜ್ 2 ಕನ್ನಡ ಆಗಲಿ ಟೋಟಲಿ 30 ಪ್ರಶ್ನೆಗಳಿರ್ತವೆ. ಆ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಕನ್ನಡ ಪೆಡಗಾಜಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳಿರ್ತವೆ. ಆನಂತರದಲ್ಲಿ ಇನ್ನುಳಿದ 15 ಪ್ರಶ್ನೆಗಳು 2 ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ಗೆ ಸಂಬಂಧಿಸಿದಂಥ 15 ಪ್ರಶ್ನೆಗಳಿರ್ತವೆ. ನಾವು ಮೊದಲನೇ ಪ್ಯಾಸೇಜ್ ನೋಡ್ತಾ ಇರುವುದು ಇವಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 122 ನೋಡ್ಕೊಳ್ಳಿ. ಸಮುದ್ರ ಗೀತೆಗಳು ಕವನದ ಸಂಕಲನದಲ್ಲಿ ಇರುವುದು ಏನು? ಯಾವುದರ ಕುರಿತು ಸಮುದ್ರ ಗೀತೆಗಳು ಎಂಬ ಕವನ ಸಂಕಲನವನ್ನು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ನೀವು ಪ್ಯಾಸೇಜನ್ನು ಓದ್ಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ನವ್ಯ ಕಾವ್ಯದ ಗುರುತುಗಳ ಕುರಿತು ಇರುವಂಥದ್ದು. ನೆಕ್ಸ್ಟ್ ಗೋಕಾಕ್ರವರು ಏನು ಮಾಡ್ತಾ ಇದ್ದರು ಅಂತ ಕೇಳ್ತಾ ಇದ್ದಾರೆ. ಇಂಗ್ಲೀಷ್ ಅಧ್ಯಾಪಕರು ಆಗಿದ್ದರು ಹಾಗೂ ಸಾಹಿತಿಗಳು ಕೂಡ ಆಗಿದ್ದರು. ಕ್ವಶನ್ ನಂಬರ್ 124 ನೋಡ್ಕೊಳ್ಳಿ. ಈ ಕವನ ಸಂಕಲನ ಗೋಕಾಕ್ರವರ ಸಮುದ್ರಯಾನದ ಅನುಭವವನ್ನು ಒಳಗೊಂಡಿದೆ. ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು ಅಂತ ಕೇಳಿದ್ದಾರೆ. ಒಂದು ವಾಕ್ಯ ಕೊಟ್ಟಿದ್ದಾರೆ. ಆ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಒಳಗೊಂಡಿದೆ ಎನ್ನುವುದು ಒಂದು ಕ್ರಿಯಾಪದವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಯಾವ CTET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಪ್ಯಾಸೇಜ್ ಬಂದಿತ್ತು, ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕೇಳಿದ್ರು ಅಂತ ನಾವು ನೋಡ್ಕೊಳ್ಬೇಕು ಅಂತಂದರೆ ಪ್ರೀವಿಯಸ್ ಇಯರಲ್ಲಿ ಇರುವಂಥ ಪ್ಯಾಸೇಜ್ಗಳು ಕೂಡ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಸೊ ಹಾಗಾಗಿ ಇಂದಿನ ತರಗತಿ ನಾವು ಮಾಡ್ತಾ ಇರೋದು. ನೆಕ್ಸ್ಟ್ 125 ಕ್ವಶನ್ ನೋಡ್ಕೊಳ್ಬಹುದು. ಸಮುದ್ರ ಗೀತೆಗಳು ಪ್ರಕಟಗೊಂಡ ಕಾಲ ಯಾವ ವರ್ಷದಂದು ಸಮುದ್ರ ಗೀತೆಗಳು ಎಂಬುದು ಪ್ರಕಟಗೊಂಡಿತು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ 1940ರಲ್ಲಿ ಸಮುದ್ರ ಗೀತೆಗಳು ಎಂಬುದು ಪ್ರಕಟಗೊಂಡಿತು. ಆನಂತರದಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಸುಸಂಸ್ಕೃತ ಭಾರತೀಯ ಈ ಪದಗುಚ್ಛದಲ್ಲಿನ ಸುಸಂಸ್ಕೃತ ಎನ್ನುವುದು ಏನಾಗಿದೆ? ಯಾವ ವ್ಯಾಕರಣಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸುಸಂಸ್ಕೃತ ಅನ್ನುವುದು ಗುಣ ವಿಶೇಷವಾಗಿದೆ. ಭಾರತೀಯಕ್ಕೆ ಒಂದು ವಿಶೇಷಣ ಹಚ್ಚಿದ್ದಾರೆ. ಅದು ಯಾವ ರೀತಿಯಾಗಿ ಇರುವಂಥ ವಿಶೇಷಣ ಅಂತಂದರೆ ಗುಣ ವಿಶೇಷಣ ಎಂಬುದು ವಿಶೇಷಣ ಹಚ್ಚಿದ್ದಾರೆ. ನೆಕ್ಸ್ಟ್ 127 ಕ್ವಶನ್ ನೋಡ್ಕೊಳ್ಳಿ. ಗೋಕಾಕರು ಇಂಗ್ಲೆಂಡ್ ತಲುಪಿದಾಗ ಆ ದೇಶದ ಬಗ್ಗೆ ಅವರಲ್ಲಿ ಇದ್ದದ್ದು ಮೆಚ್ಚುಗೆ ಮತ್ತು ಜಿಗುಪ್ಸೆ ಗೋಕಾಕ್ರವರಲ್ಲಿ ಇದ್ದಿತ್ತು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ 120 ನೆಕ್ಸ್ಟ್ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. 128 ಪ್ರಶ್ನೆಯಿಂದ ಹಿಡಿದು 135 ಕ್ವಶನ್ವರೆಗೂ ನಾವು ಈ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತದೆ. ಪ್ಯಾಸೇಜ್ ಚೆನ್ನಾಗಿ ನೀಟಾಗಿ ಓದ್ಕೊಳ್ಳಿ. ವಿಡಿಯೋ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ವಿಡಿಯೋ ಪಾಸ್ ಮಾಡಿ ಕೂಡ ನೋಡ್ಕೊಳ್ಬೋದು. ಪ್ಯಾಸೇಜ್ಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಅನಾಲಿಸಿಸ್ ಮಾಡೋಣ ಇವಾಗ ಫಾಸ್ಟಾಗಿ. 128 ಕ್ವಶನ್ ನೋಡ್ಕೊಳ್ಳಿ. ನಾಟಕದಲ್ಲಿ ಕಥೆಯು ಯಾವ ವಸ್ತುವಿನ ಸುತ್ತ ನಡೆದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಹಾಸ್ಟೆಲ್ನಲ್ಲಿ ರ್ಯಾಗಿಂಗ್ನ ಸುತ್ತ ಈ ಕತೆ ಒಳಗೊಂಡಿದೆ. ನೆಕ್ಸ್ಟ್ 129 ಕ್ವಶನ್ ನೋಡ್ಕೊಳ್ಳಿ. ಗೆಳೆಯರಲ್ಲಿ ಒಬ್ಬನಿಗೆ ತೈಮೂರ್ ಎಂದು ಹೆಸರು ಯಾಕೆ ಬಂತು ಅಂತಂದರೆ ಅವನು ಕುಂಟನಾಗಿದ್ದರಿಂದ ಅವನಿಗೆ ಆ ಹೆಸರು ಬಂತು.
ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಅವನು ಅಳುತ್ತಿದ್ದದ್ದು ಏಕೆ? ಏಕೆ ಅಳುತ್ತಿದ್ದನು ಅಂತಂದರೆ ಅವನಿಗೆ ಸೀರೆ ಉಡಿಸಿದ್ದರಿಂದ. ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ದೋಸ್ತ ಈ ಪದದ ಮೂಲ ಪದ ಯಾವುದು? ಯಾವ ಭಾಷೆಯಿಂದ ದೋಸ್ತ ಎನ್ನುವ ಪದ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಹಿಂದೂಸ್ತಾನಿ ಎಂಬ ಶಬ್ದದಿಂದ ದೋಸ್ತ ಎನ್ನುವ ಪದ ಬಂದಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 132 ಉರಲ್ ಹಾಕ್ಕೊಳ್ಳು ಅಂತಂದರೆ ಈ ವ್ಯಾಕರಣ ಅಂಶದ ಅರ್ಥವೇನು ಅಂತ ಕೇಳ್ತಾ ಇರೋದು. ಇದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ನೇಣು ಹಾಕಿಕೊಳ್ಳು ಎಂದರ್ಥವಾಗುತ್ತದೆ. ಸೀರೆ ಒಳಗ ಎನ್ನುವುದರ ವಿಭಕ್ತಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಅರ್ಥವನ್ನು ಯಾರು ಅಂತ ಕೇಳ್ತಾ ಇರೋದು. ಇದಕ್ಕೆ ಸರಿಯಾದಂಥ ಉತ್ತರ ಹೆಸರು ಕೊಟ್ಟಿಲ್ಲ ಎನ್ನುವುದು. ಏನಾತು ಈ ಪದದಲ್ಲಿರುವ ಸಂಧಿ ಪದ ಯಾವುದು ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಲೋಪಸಂಧಿ. ಏನು ಅದಕ್ಕೆ ಆಯಿತು, ಏನಾಯಿತು ಎನ್ನುವುದು. ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಬಂದವು ಫ್ರೆಂಡ್ಸ್. ಕ್ವಶನ್ಸ್ ಸ್ವಲ್ಪ ಲೆಂದಿ ಆಗಿದ್ದಾವೆ, ನೋಡ್ಕೊಳ್ಬೋದು. ಚಿಕ್ಕದಾಗಿ ಮಾಡಬೇಕಾಗುತ್ತದೆ. 136 ಕ್ವಶನ್ನಿಂದ ಹಿಡಿದು 150 ಕ್ವಶನ್ವರೆಗೂ ಇವಾಗ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಇರ್ತವೆ. 136 ಕ್ವಶನ್ ನೋಡ್ಕೊಳ್ಳೋಣ. ಸಣ್ಣ ವಿದ್ಯಾರ್ಥಿಗಳಿಗೆ ಪಾಠವನ್ನು ಯೋಜಿಸುವಾಗ ಶಿಕ್ಷಕರು ಒಟ್ಟು ಭೌತಿಕ ಪ್ರತಿಸ್ಪಂದನ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ವಿಧಾನದ ಮೇಲೆ ಗಮನ ಹರಿಸಲು ನಿರ್ಧರಿಸಿದರು. ಪಾಠದಲ್ಲಿ ಒಟ್ಟು ಭೌತಿಕ ಪ್ರತಿಸ್ಪಂದನ ವಿಧಾನವನ್ನು ಸೇರಿಸಲು ಶಿಕ್ಷಕರು ಈ ಮುಂದಿನ ಒಂದು ವಿಧಾನವನ್ನು ಬಳಸಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಕ್ವಶನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ 1ರಿಂದ 5ನೇ ತರಗತಿವರೆಗೂ ಇರುವಂಥ ಪ್ರಶ್ನೆ ಪತ್ರಿಕೆ ಇದು. ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಅವರಿಗೆ ಆ್ಯಕ್ಷನ್ ಮೂಲಕ, ಅವರಿಗೆ ಆಟೋಟಗಳ ಮೂಲಕ ಅವರು ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಮಕ್ಕಳಿಗೆ ಕಲಿಸಬೇಕು. ಆವಾಗ ಮಾತ್ರ ಮಕ್ಕಳು ಈಸಿಯಾಗಿ ಕಲಿತಾರೆ. ಅಂಥ ವಿಧಾನಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇರೋದು ಕ್ವಶನ್ ನಮಗೆ. ಆಪ್ಷನ್ಸ್ ನೋಡ್ಕೊಳ್ಳಿ. ಚಟುವಟಿಕೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅಂತ ಬಂದಾಗಲೇ ಈ ಆಪ್ಷನ್ ರಾಂಗ್ ಆಗುತ್ತದೆ. ನೆಕ್ಸ್ಟ್, ಪಕ್ಕಕ್ಕಿಟ್ಟು ಅವರಿಗೆ ಪ್ರಶ್ನೆಗಳು ಕೇಳುವಂತಿಲ್ಲ. 1ರಿಂದ 5ನೇ ತರಗತಿವರೆಗೂ ಇರುವಂಥ ಮಕ್ಕಳಿಗೆ ಹೆಚ್ಚು ಪ್ರಶ್ನೆಗಳು ಟೀಚರ್ಸ್ ಕೇಳ್ತಾ ಹೋದರು ಅಂತಂದರೆ ಅವರು ಮಕ್ಕಳು ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿ ನಮ್ಮ ಪಾಠವನ್ನು ಕೇಳುವುದಿಲ್ಲ ಅವರು. ನೆಕ್ಸ್ಟ್, ತರಗತಿಯಲ್ಲಿ ಕೆಲವು ದೈಹಿಕ ಚಟುವಟಿಕೆಗಳನ್ನು ಸೇರಿಸುವಂತೆ ನೋಡಿಕೊಳ್ಳಬೇಕು. ಈ ಆಪ್ಷನ್ ಇರಲಿ, ಪಾಸಿಟಿವ್ ಅನ್ನಿಸ್ತಾ ಇದೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಅವರು ತಮ್ಮ ಜಾಗಗಳಲ್ಲಿಯೇ ಕುಳಿತುಕೊಳ್ಳುವಂತೆ ಮಾಡುವ, ಅವರ ಜೊತೆಯಾಗಿ ಮತ್ತು ಗುಂಪುಗಳಲ್ಲಿ ಕೆಲಸ ಮಾಡುವಂಥ ಚಟುವಟಿಕೆಗಳನ್ನು ಇಡಬೇಕು. ಜಾಗಗಳಲ್ಲಿಯೇ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಬೇಕು ಅಂತಂದರೆ ಅದು ಆ್ಯಕ್ಟಿವಿಟಿ ಮೂಲಕ ಕಲಿಸುವಂತಿಲ್ಲ. ಮಕ್ಕಳಿಗೆ ಡ್ಯಾನ್ಸ್ ಮೂಲಕ, ಕತೆಗಳ ಮೂಲಕ, ಹಾಡುಗಳ ಮೂಲಕ, ರೈಮ್ಸ್ಗಳ ಮೂಲಕ ಕಲಿದ್ದೀವಿ ಅಂತಂದರೆ ಮಕ್ಕಳು ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ಕಲಿತಾರೆ. ತರಗತಿಯಲ್ಲಿ ಕೆಲವು ಆಲಿಸುವ ಚಟುವಟಿಕೆಗಳನ್ನು ಇಡಬೇಕು. ಓನ್ಲಿ ಕೇಳುವುದರ ಮೂಲಕ ಮಕ್ಕಳು ಇರುವುದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಆಗುತ್ತದೆ ಫ್ರೆಂಡ್ಸ್. ಈ 3 ಉಳಿದಿರುವಂಥ ಆಪ್ಷನ್ಸ್ಗಳು ನೆಗೆಟಿವ್ ಆಗಿವೆ, ಕೇವಲ 1 ಮಾತ್ರ ಪಾಸಿಟಿವ್ ಆಗಿರುವಂಥದ್ದು. ಕ್ವಶನ್ ಈ ರೀತಿಯಾಗಿ ಸಿಟೆಟಲ್ಲಿ ಬಂದಿರ್ತವೆ. ಸೊ ನೋಡ್ಕೊಳ್ಬೋದು. 137 ಕ್ವಶನ್ ನೋಡ್ಕೊಳ್ಳೋಣ. ವ್ಯಾಕರಣವನ್ನು ಕಲಿಸುವ ಯಾವ ವಿಧಾನವು ಭಾಷೆಯನ್ನು ಕಲಿಯುವುದೆಂದರೆ ನಿಯಮಗಳನ್ನು ಕಲಿಯುವ ವಿಷಯ ಎಂಬ ನಂಬಿಕೆಯನ್ನು ಮೂಡಿಸುತ್ತದೆ. ಭಾಷೆಯನ್ನು ಮಕ್ಕಳಿಗೆ ಕಲಿಸಬೇಕಾದ್ರೆ ವ್ಯಾಕರಣದ ಯಾವ ವಿಧಾನವನ್ನು ಬಳಸ್ತೀವಿ ಅಂತ ಕೇಳ್ತಾ ಇದ್ದಾರೆ. ವ್ಯಾಕರಣ ಅನುವಾದ ವಿಧಾನ, ತಾರ್ಕಿಕ ಊಹೆ ಅಥವಾ ಡಿಡಕ್ಟಿವ್ ವಿಧಾನ ಅಂತಂದರೆ ನಿಗಮನ ವಿಧಾನ ಅಂತ ಕೂಡ ಕರಿಬೋದು. ನೆಕ್ಸ್ಟ್, ನಿದರ್ಶನಗಳನ್ನು ಕೊಡುವುದು ಇಂಡಕ್ಟಿವ್ ಮೆಥಡ್ ಅಂತಂದರೆ ಅನುಗಮನಾತ್ಮಕ ವಿಧಾನ ಅಂತ ಕೂಡ ಕರಿಬೋದು. ನಂತರದಲ್ಲಿ ಸಂವಹನಾತ್ಮಕ ಅಥವಾ ಕಮ್ಯುನಿಕೇಟಿವ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಡಿಡಕ್ಟಿವ್ ವಿಧಾನ ಅಥವಾ ನಿಗಮನಾತ್ಮಕ ವಿಧಾನದ ಮೂಲಕ ವ್ಯಾಕರಣವನ್ನು ಮಕ್ಕಳಿಗೆ ಕಲಿಸಬೇಕಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 138 ಕ್ವಶನ್. ಶಿಕ್ಷಕರು 5ನೇ ತರಗತಿಯಲ್ಲಿ ಕಲಿಯುವವರಿಗೆ ಯುಕ್ತ ಬರವಣಿಗೆ ಕೆಲಸವೊಂದನ್ನು ನೀಡುವುದಕ್ಕೆ ಯೋಚಿಸುತ್ತಿದ್ದಾರೆ. ಶಿಕ್ಷಕರು ಈ ಮುಂದಿನ ಯಾವ ಅಂಶದ ಮೇಲೆ ಹೆಚ್ಚು ಗಮನ ನೀಡಬೇಕು? ಕಲಿಕೆದಾರನ ಕೈಬರಹ. ಕೇವಲ ಕೈಬರಹದ ಮೇಲೇ ಗಮನ ಕೊಡಬೇಕಾ? ಇಲ್ಲ ಫ್ರೆಂಡ್ಸ್, ಇದು ರಾಂಗ್ ಆಗುತ್ತದೆ. ನೆಕ್ಸ್ಟ್, ವಿಷಯದ ಕರಾರು ಒಕ್ಕುತನ ಅಥವಾ ಅಕ್ಯುರಸಿ ಆಫ್ ದಿ ಕಾಂಟೆಂಟ್ ಅಂತ. ನಾವು ಕಾಂಟೆಂಟ್ ಏನು ಕೊಟ್ಟಿದ್ದಾರೆ ಅಂತ ಅದ್ರ ಮೇಲೆ ಮಾತ್ರ ಗಮನ ಕೊಡಬೇಕಾ? ಅಥವಾ ವಿಷಯದ ನಿರರ್ಗಳತೆ ಫ್ಲೂಯೆನ್ಸಿ ಆಫ್ ದಿ ಕಾಂಟೆಂಟ್, ಫ್ಲೂಯೆನ್ಸಿ ಮೇಲೆ ಗಮನ ಕೊಡಬೇಕಾ? ಆನಂತರದಲ್ಲಿ ನಿರರ್ಗಳತೆ ಮತ್ತು ಖಚಿತತೆಗಳೆರಡಕ್ಕೂ ಗಮನ ನೀಡುವುದು ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಅಂತಂದರೆ ಫ್ಲೂಯೆನ್ಸಿ ಆಫ್ ದಿ ಕಾಂಟೆಂಟ್ ಅಥವಾ ವಿಷಯದ ಮೇಲೆ ನಿರರ್ಗಳತೆ ಹೊಂದಿದ್ದಾರೆ ಅಥವಾ ಇಲ್ವಾ ಎಂಬುದನ್ನು ನಾವು ಪತ್ತೆ ಹಚ್ಚಬಹುದು. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. 2023ರಲ್ಲಿಯೇ ಪೇಪರ್ 1 ಕನ್ನಡ ಹಾಗೂ ಪೇಪರ್ 2 ಕನ್ನಡದಲ್ಲಿ ಈ ಕ್ವಶನ್ ಕಂಪಲ್ಸರಿಯಾಗಿ ಬಂದಿದೆ, ನೋಡ್ಕೊಳ್ಬೋದು ಫ್ರೆಂಡ್ಸ್. ಟಾಪ್ ಡೌನ್ ಎಂದರೆ ಒಟ್ಟಾರೆ ಅರ್ಥದ ಕತೆಗೆ ಗಮನ ನೀಡುವುದು. ಟಾಪ್ ಡೌನ್ ಅಪ್ರೋಚ್ ಅಥವಾ ಬಾಟಮ್ ಅಪ್ ಅಪ್ರೋಚ್ ಅಂತ ಬರ್ತವೆ ಫ್ರೆಂಡ್ಸ್, 2 ವಿಧಾನಗಳು. ಟಾಪ್ ಡೌನ್ ಅಂತಂದರೆ ಅವರೇ ಅರ್ಥ ಕೊಟ್ಟಿದ್ದಾರೆ. ಒಟ್ಟಾರೆ ಅರ್ಥದ ಕತೆಗೆ ಗಮನ ನೀಡುವುದಕ್ಕೆ ಏನಂತ ಕರೀತಾರೆ? ಟಾಪ್ ಡೌನ್ ಮೆಥಡ್ ಅಂತ ಕರೀತಾರೆ. ಟಾಪ್ ಡೌನ್ ಮೆಥಡ್ ಅಂತಂದ್ರೆ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಟಾಪಿಂದ ಡೌನ್ವರೆಗೂ ಅಂತಂದರೆ ಮೊಟ್ಟ ಮೊದಲು ಟಾಪ್ ಡೌನ್ ಅಂತಂದರೆ ನಾವು ಈಸಿಯಾಗಿ ಹೇಗೆ ತಿಳ್ಕೊಬೇಕು ಅಂತಂದರೆ ಪ್ರಬಂಧ ಬರ್ತದೆ, ಆನಂತರದಲ್ಲಿ ವಾಕ್ಯ, ಪ್ರಬಂಧ, ವಾಕ್ಯ, ಶಬ್ದ,
ಪದ ಅಕ್ಷರ ಧ್ವನಿ ಮೇಲಿಂದ ಕೆಳಗೆ ಬರುವಂಥದ್ದು ಟಾಪ್ ಟು ಡೌನ್ ಅಪ್ರೋಚ್ ಅಂತ. ನೆಕ್ಸ್ಟ್ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೆಳಗಿಂದ ಮೇಲೆ ಏರ್ತಾ ಇರೋದು ಅಂತ, ನೀವು ಒಂದು ಏಣಿ ಇದೆ, ಏಣಿ ಕೆಳಗಿಂದ ಮೇಲೆ ಏರ್ತಾ ಇರೋದು ಅಂತ ಒಂದು ಲಾಜಿಕ್ ಹಚ್ಚಿ ನಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರೆ ನಾವು ಇಂಥ ಕ್ವಶನ್ ಬಂದ ನಂತರ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಾಟಮ್ ಅಪ್ ಅಪ್ರೋಚ್ ಅಂತಂದರೆ ಅತಿ ಚಿಕ್ಕದರಿಂದ ದೊಡ್ಡದರವರೆಗೆ ಹೋಗುವಂಥದ್ದು ಬಾಟಮ್ ಅಪ್ ಅಪ್ರೋಚ್. ದೊಡ್ಡದರಿಂದ ಚಿಕ್ಕದರ ಕಡೆಗೆ ಬರುವಂಥದ್ದು ಟಾಪ್ ಡೌನ್ ಅಪ್ರೋಚ್. ಬಾಟಮ್ ಅಪ್ ಅಪ್ರೋಚ್ನಲ್ಲಿ ಅತ್ಯಂತ ಚಿಕ್ಕವಾಗಿರುವಂಥದ್ದು ಧ್ವನಿ, ಧ್ವನಿ ಆನಂತರದಲ್ಲಿ ಅಕ್ಷರ, ಆನಂತರದಲ್ಲಿ ಪದ, ಪದದ ನಂತರ ಶಬ್ದ, ಶಬ್ದದ ನಂತರ ವಾಕ್ಯ, ವಾಕ್ಯದ ನಂತರ ಪ್ರಬಂಧ ಬರುತ್ತದೆ. ಹಾಗಾದರೆ ಈ 4ರಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಪದಗಳು ಮತ್ತು ಪದಪುಂಜಗಳ ಮೇಲೆ ಗಮನ ಕೊಡುವಂಥದ್ದು. ಈ ಕೆಳಕಂಡ ಅಂಶಗಳಲ್ಲಿ ಭಾಷಾ ಶಿಕ್ಷಕರ ಪ್ರಾಥಮಿಕ ಜವಾಬ್ದಾರಿಗಳೇನು? ಈ 4 ಆಪ್ಷನ್ಗಳಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಭಾಷಾ ಶಿಕ್ಷಕರ ಜವಾಬ್ದಾರಿ ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಜವಾಬ್ದಾರಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಲಿಯುವವರಿಗೆ ಶಿಕ್ಷಣ ನೀಡುವುದು ಇದು ಒಂದು ಕೂಡ ಜವಾಬ್ದಾರಿಯಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವ ಜವಾಬ್ದಾರಿ ಯಾವುದು ಅಂತ ಕೇಳ್ತಾ ಇರೋದು. ನೆಕ್ಸ್ಟ್ ಆಪ್ಷನ್ ನೋಡ್ಕೊಳ್ಳಿ, ಕಲಿಯುವವನ ಸಂವಹನಕ್ಕೆ ಏನು ಬೇಕು ಎಂಬುದನ್ನು ಗುರುತಿಸುವುದು. ಇದು ಸ್ವಲ್ಪ ಪಾಸಿಟಿವ್ ಆಗಿ ಅನಿಸ್ತಾ ಇದೆ, ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಬೋಧನೆಗೆ ಸೂಕ್ತ ವಿಷಯವನ್ನು ಆಯ್ಕೆ ಮಾಡುವುದು, ಇದು ಕೂಡ ಸರಿಯಾಗಿದೆ. ಕಲಿಯುವವರನ್ನು ಬೇರೆ ಬೇರೆ ವರ್ಗಗಳಾಗಿ ಗುಂಪು ಮಾಡುವುದು, ಹೆಚ್ಚು ವಿದ್ಯಾರ್ಥಿಗಳು ಇದ್ದರು ಅಂತಂದರೆ ನಾವು ಗುಂಪು ಮಾಡ್ಬೋದು. ಈ 4ರಲ್ಲಿ ಇದಕ್ಕೆ ಅತಿ ನಿಯರೆಸ್ಟ್ ಆನ್ಸರ್ ಅಂತಂದರೆ ಆಪ್ಷನ್ ನಂಬರ್ 2 ಆಗುತ್ತದೆ ಫ್ರೆಂಡ್ಸ್. ಕಲಿಯುವವನ ಸಂವಹನಕ್ಕೆ ಏನು ಬೇಕು ಎಂಬುದನ್ನು ಗುರುತಿಸುವುದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಆಗುತ್ತದೆ. ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಈ ತರಗತಿಯಿಂದ ಹೆಲ್ಪ್ ಆಗಿದೆ ಅಂತ ನೀವು ತಿಳ್ಕೊಂಡಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.